all this. And hi. See, I've texted. Actually, ನಾನು ಅವಳನ್ನ ಎಷ್ಟೊಂದು ಸರಿ ಇಗ್ನೋರ್ ಮಾಡಿದ್ದೀನಿ, ಬಟ್ ವಿ ಸ್ಟಿಲ್ ಹ್ಯಾವ್ ದ್ಯಾಟ್ ಕನೆಕ್ಷನ್, ದ ಬಾಂಡಿಂಗ್. ಲೈಕ್ ನನಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ, ಬಿಕಾಸ್ ಅವಳು ನನ್ನ ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅದಕ್ಕಿಂತ ದಿಸ್ ಮೈ ಲೈಫ್. ಲಿಟ್ರಲಿ ನಾವು ಯಾವಾಗಿಂದ ಫ್ರೆಂಡ್ಸ್ ಅಂತ ನೀವು ಡೌಟ್ ಆಗ್ಬೋದು, ನೀವು ಇಷ್ಟೊಂದು ಕ್ಲೋಸ್ ಆಗಿ ಚಾನ್ಸೇ ಇರಲ್ಲ. ಬಟ್ ಶೀ ಈಸ್ ಮೈ ಫ್ರೆಂಡ್ ಸಿನ್ಸ್ I was 1 year, ಅಂದರೆ 2 years. ಅವಳು 1 year ಇದ್ದಾಗ, when I was 2 year ಅಲ್ಲ, ನಾನು ಹೋಗ್ತಿದ್ದೆ, ಅವಳಿಂದ ಚಿಕ್ಕವಳು, ಐ ಯೂಸ್ ಟು ಪ್ಲೇ ವಿತ್ ಹರ್. ಆಗಿಂದ ಟಿಲ್ ನಾನು ಯು ಕೆ ಜಿ ಮುಗಿಸೋವರೆಗೂ ವಿ ವರ್ ಲೈಕ್ ಬೆಸ್ಟ್ ಬಡೀಸ್, ಯಾರೇ ನೋಡಲಿ. ಆ್ಯಂಡ್ ನಾವು ಸೇಮ್ ಸ್ಕೂಲಿಗೆ ಹೋಗ್ತಿದ್ದಿದ್ದು. ಅದಾದಮೇಲೆ ಅವಳು LKG ಇಂದ UKG ಅವಳು ಸ್ಕೂಲ್ ಶಿಫ್ಟ್ ಮಾಡಿದ್ದು. ಅಲ್ಲಿವರೆಗೂ ಸೇಮ್ ಸ್ಕೂಲ್, ಮನೆ ಪಕ್ಕದಲ್ಲೇ ಮನೆ ಇದ್ದಿದ್ದು. ಆ್ಯಂಡ್ ನಾವು ಎಷ್ಟು ಕ್ಲೋಸ್ ಇದ್ವಿ ಅಂದರೆ, ನೆಕ್ಸ್ಟ್ ಡೇ ಅವ್ರ ಮನೇಲಿ ದೋಸೆ ಹಾಕ್ತಿದ್ದಾರೆ, ನಮ್ಮ ಮನೇಲಿ ನೆಕ್ಸ್ಟ್ ಡೇ ದೋಸೆನ ಹಾಕಬೇಕಿತ್ತು. ಸೇಮ್ ಬ್ರೇಕ್ಫಾಸ್ಟ್, ನಾವು ಫುಲ್ ಆ ಥರ ಫ್ರೆಂಡ್ಸ್ ಇದ್ದಿದ್ದು. ಆ್ಯಂಡ್ ಅದಾದಮೇಲೆ ನಿಮ್ಗೆ ಇದು ನೋಡ್ಬೇಕು, ನಾವು ಜಗಳನೇ ಆಡಲ್ಲ ಅಂತ. ಲೈಕ್ ದರ್ಸ್ ಅ ರೇರ್ ಕೇಸಸ್ ನಾವು ಜಗಳ ಕೋಪ ಮಾಡ್ಕೋತೀನಿ ಅವಳ ಮೇಲೆ. ಅಫ್ಕೋರ್ಸ್ ಅದಿದ್ದೇ ಇರುತ್ತಲ್ಲ. ಅವಳು ಹೆಸರು ಇರಿಟೇಟ್ ಮಾಡ್ತಾಳೆ. ಶ್ರೀಯ ಬ್ಲಾಗ್ ನೋಡ್ತಿದ್ಯಾ ಅಂತ ಗೊತ್ತು, ನೀನು ಇರಿಟೇಟ್ ಮಾಡ್ತೀಯ. ಅವಳು ನನ್ನ ಎಲ್ಲ ಬ್ಲಾಗ್ಸು ನೋಡ್ತಾಳೆ, ಆ್ಯಂಡ್ ಇವಾಗಲೂ ನೋಡ್ತಿರ್ತಾಳೆ. ಐ ನೋ ದಿಸ್. ಓಕೆ, ಇರಿಟೇಟ್ ಮಾಡ್ತೀಯ ನೀನು, ಮಾಡ್ತಾಳೆ ಅವಳು, ಇರಿಟೇಟ್ ಮಾಡ್ತಾಳೆ. ಅಂದ್ರೂ ಅವಳಲ್ಲಿ ಆ ಇಮೋಷನ್ಸು, ನನ್ನ ಮೇಲಿರೋ ಒಂದು ರೆಸ್ಪೆಕ್ಟ್, ದ ಲವ್, ಇಟ್ಸ್ ಲೈಕ್ ಗ್ರೇಟ್. ಅವಳು ನಾನು ಏನೇ ಹೇಳಿದ್ರು ಬೇಜಾರು ಮಾಡ್ಕೊಳ್ಳಲ್ಲ, ಅರ್ಥ ಮಾಡಿಕೊಂಡು ಶಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟೆಲಿಂಗ್. ಸೊ ಒಂದೊಂದ್ಸಲಿ ಆಂಟಿ ಹೇಳ್ತಿರ್ತಾರೆ ಅವರಮ್ಮ, ಅವಳಿಗೆ ಏನಾದ್ರು ಹೇಳ್ಬೇಕಾದ್ರೆ ಒಂದ್ಸಲಿ ನನ್ನ ಹತ್ರ ಹೇಳ್ತಾರೆ. ಬಿಕಾಸ್ ಅವಳು ನಾನು ಹೇಳಿದ್ರೆ ಎಲ್ಲ ಅರ್ಥ ಮಾಡ್ಕೊತಾಳೆ. ಅವಳು ಜಾಸ್ತಿ ಸ್ಟಬರ್ನ್ ಆಗಿ ಮಾಡಲ್ಲ. ಬಟ್ ಅವಳ ಅಪ್ಪ ಅಮ್ಮನ ಹತ್ರ ಫುಲ್ ಸ್ಟಬರ್ನ್, ಫುಲ್ ಹಂಗೆ ಮಾತಾಡ್ತಾಳೆ. ಆ್ಯಂಡ್ ನಾನು ಟಿಲ್ ಫಸ್ಟ್ ಸ್ಟ್ಯಾಂಡರ್ಡ್ ತುಮಕೂರಲ್ಲಿ ಇದ್ದಿದ್ದು. ನಾನು ಹೇಳಿದಂಗೆ ಅವಳು ನಮ್ಮ ಮನೆ ಪಕ್ಕದಲ್ಲಿ ಇದ್ದಿದ್ದು. ನಾವು ಲಿಟ್ರಲಿ ನಂದು ವಿಂಡೋ ಇತ್ತು, ಅವಳು ಬಾಲ್ಕನಿ ಈ ಥರ ಇತ್ತು, ಅಲ್ಲಿಂದ ಮಾತಾಡ್ತಿದ್ವಿ. ಆ್ಯಂಡ್ ನಾನು ಮಲ್ಕೋತಿದ್ದೆ ಅವ್ರ ಮನೇಲೆ. ಐ ಯೂಸ್ ಟು ಫೀಲ್ ಲೈಕ್ ಶಿ ಈಸ್ ಒನ್ ಆಫ್ ಮೈ ಫ್ಯಾಮಿಲಿ. ಆ್ಯಂಡ್ ಆಂಟಿ ಅಂಕಲು ನಾನು ಹಂಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ನಾವು ಹೊರಗಡೆ ಹೋಗ್ತಿದ್ವಿ, ವಿ ಯೂಸ್ ಟು ಹ್ಯಾವ್ ಕೋಲ್ಗಪ್ಪ, ಲೇಸ್ ತೊಗೊತಿದ್ವಿ. ದೋಸ್ ಡೇಸ್ ಆರ್ ಮೈಂಡ್ ಬ್ಲೋಯಿಂಗ್, ಮೆಮೊರೇಬಲ್. ಆ್ಯಂಡ್ ಅದಾದಮೇಲೆ ಲೈಕ್ ನಾನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಎಲ್ಲಿಗೆ ಬಂದೆ. ದ್ಯಾಟ್ ಟೈಮ್ ಲೈಕ್ ಅವಾಗ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಬ್ರೇಕ್ ಆದಂಗಾಯಿತು. ಬಿಕಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಓನ್ ಫೋನ್ ಇಲ್ಲ, ಅಮ್ಮನ ಫೋನ್ ಇತ್ತು. ಆ್ಯಂಡ್ ಅವಳ ಹತ್ರನೂ ಆಫ್ಕೋರ್ಸ್ ಫೋನ್ ಇಲ್ಲ. ನಾನು ಫಸ್ಟಲ್ಲಿದ್ದಾಗ ಅವಳಿಂದ UKG, ಬಟ್ ಡಿಫ್ರೆಂಟ್ ಸ್ಕೂಲ್ಗೆ ಹೋಗ್ತಿದ್ದು. UKG ನನ್ನ ಹತ್ರನೂ ಫೋನ್ ಇರಲಿಲ್ಲ, ಅವಳ ಹತ್ರನೂ ಫೋನ್ ಇರಲಿಲ್ಲ. ಸೊ ಸಮ್ಟೈಮ್ಸ್ ಯಾವಾಗ ಅವರಮ್ಮ ನಮ್ಮಮ್ಮ ಫೋನ್ ಮಾಡಿದಾಗ ವಿ ಯೂಸ್ ಟು ಬಿ ಲೈಕ್ ಹಾಯ್, ಹಿಂಗೆ ಮಾಡ್ತಿದ್ಯಾ. ಅದಾದ್ಮೇಲೆ ರಜಕ್ಕೆ ಹೋಗ್ತಿದ್ದೆ. ರಜದಲ್ಲಿ ವಿ ಯೂಸ್ ಟು ಎಂಜಾಯ್ ಲೈಕ್ ಹೆಲ್. ಅದೇ ಮನೇಲಿ ಇದ್ದರು ಆಗ, ಇವಾಗ ಶಿಫ್ಟ್ ಮಾಡಿರೋದು. ಸೊ ಯಾವಾಗಾದ್ರೂ ತುಮಕೂರಿಗೆ ಹೋದಾಗ ತೋರಿಸ್ತೀನಿ. ಇವಾಗ ನಾನು ಶಿಫ್ಟ್ ಆಗಿದ್ದೀನಿ, ಯಾ ಸ್ವಲ್ಪ ಎಮೋಷ್ನಲ್ ಆಗ್ಬಿಡ್ತೀನಿ. ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ಸೇ ನನ್ನ ಅವಳ ಥರ ಫ್ರೆಂಡ್ ಐ ಕಾಂಟ್ ಗೆಟ್ ಇನ್ ದಿಸ್ ಹೋಲ್ ವರ್ಲ್ಡ್. ಐ ನೋ ವಿಲ್ ಬಿ ಫ್ರೆಂಡ್ಸ್ ಸ್ಟಿಲ್ ಫಾರ್ ಲೈಕ್ ಟಿಲ್ ಆರ್ ಡೆತ್. ಅದಂತೂ ಐ ಪ್ರಾಮಿಸ್. ಆ್ಯಂಡ್ ಯಾ ನಾನು ಹೇಳ್ತಿದ್ದಲ್ಲ. ಸೊ ವಿ ಯೂಸ್ ಟು ಅಂದರೆ ಆ ಕಾಂಟ್ಯಾಕ್ಟ್ ಆಯಿತು ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್. ದೆನ್ ನಾನು ಸೆಕೆಂಡಿಗೆ ಹೋದೆ. ಹಂಗೆ ಅವಳು ಫಸ್ಟಿಗೆ ಬಂದು ಐ ಯೂಸ್ ಟು ಗೋ ಇನ್ ಆಲ್ ದ ಹಾಲಿಡೇಸ್, ಸಮ್ಮರ್ ವೆಕೇಷನ್, ವಿಂಟರ್ ವೆಕೇಷನ್ ಅಂದರೆ ದಸರಾ ಹಾಲಿಡೇಸ್. ಅವಾಗೆಲ್ಲ ಹೋಗ್ತಿದ್ದೆ ನಾನು. ಆ್ಯಂಡ್ ವಿ ಹ್ಯಾಡ್ ದ ವೆರಿ ಫುಲ್ಲು ಕಷ್ಟ ಅಲ್ಲ, ಸ್ಟ್ರಾಂಗ್ ಬಾಂಡಿಂಗ್ ಇತ್ತು. ದೆನ್ ಕೋವಿಡ್ ಟೈಮಲ್ಲಿ ಐ ಗಾಟ್ ಮೈ ಫೋನ್. ಯಾಕಂದರೆ ಆನ್ಲೈನ್ ಕ್ಲಾಸಸ್ ಇದ್ದಲ್ಲ, ಅಫ್ಕೋರ್ಸ್ ಲ್ಯಾಪ್ಟಾಪ್ ಯಾಕೋ ಅಂದರೆ ಇನ್ನೂ ರಿಪೇರ್ ಆಗಬೇಕದು. ಸೊ ಅದಾಗಿರಲಿಲ್ಲ. ಆ್ಯಂಡ್ ಅದೊಂಥರ ಬ್ಯಾಟ್ರಿ ಇರಲಿಲ್ಲ. ಆ್ಯಂಡ್ ಅದು ವರ್ಕ್ ಆದ್ರೂ ಅಲ್ಲಿ ನಮ್ಮ ಹತ್ರ ವೈಫೈ ಇರಲಿಲ್ಲ ಆಗ. ಸೊ ಆಗ ನಮ್ಮ ಹತ್ರ ಫೋನ್ ಬೇಕಿತ್ತು ನನಗೆ, ಯಾಕಂದರೆ ಅಮ್ಮ ಅವ್ರ ಫೋನ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೋತಾರೆ. ಸೊ ಆಗ ಫೋನ್ ಬಂತು. ದೆನ್ ಅವಾಗಿಂದ ನಾವು ಫುಲ್ ಕಾಲ್ ಮಾಡಿಕೊಂಡು
ನಾವು ಅವಳ ಫ್ರೆಂಡ್ಸು ಅಲ್ಲಿ ಬರ್ತಿ ಜಾಯ್ನ್ ಆಗ್ತಿದ್ರು. ಸೊ ನಾವೆಲ್ಲ ಕ್ರಾಫ್ಟ್ಸ್ ಮಾಡಿಕೊಂಡು ಅವಳು ವೀಡಿಯೋ ಕಾಲ್, ನಾನು ವೀಡಿಯೋ ಕಾಲಲ್ಲಿ ಕ್ರಾಫ್ಟ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಆರ್ ಬಾಂಡ್ ಬಿಕೇಮ್ ಲೈಕ್ ಅವಳು ನನ್ನ ಪಕ್ಕದಲ್ಲೇ ಇದ್ದಾಳೆ ಅಂತ ಆ ಫೀಲಿಂಗ್ ಬಂತು. ಅದಾದಮೇಲೆ ದೆನ್ ಸಿಕ್ಸ್ತ್ ಅಲ್ಲಿ ಸಿಕ್ಸ್ತಲ್ಲಿ ಅನಿಸುತ್ತೆ, ಸಿಕ್ಸ್ತಲ್ಲೋ ಫಿಫ್ತಲ್ಲೋ ದೇ ಶಿಫ್ಟೆಡ್ ದರ್ ಹೌಸ್. ಸೊ ಅವಾಗವರೆಗೂ ಅಜ್ಜಿ ತಾತ ಮತ್ತು ಬಿಂದ ತುಮಕೂರಲ್ಲೇ ಇದ್ದರು. ಸೊ ನಾನು ಅಲ್ಲಿ ಹೋಗ್ತಿದ್ದೆ. ಐ ಯೂಸ್ ಟು ಎಂಜಾಯ್ ಲೈಕ್ ಹೆಲ್ ತುಮಕೂರಲ್ಲಿ. ಇವಾಗಲೂ ನಿಮಗೆ ಬ್ಯಾಂಗ್ಳೂರ ತುಮಕೂರು ಅಂದರೆ ಐ ವಿಲ್ ಚೂಸ್ ತುಮಕೂರು. ಯಾಕಂದರೆ ಆಲ್ ಮೈ ರಿಲೇಟಿವ್ಸ್, ಫಸ್ಟ್ ಥಿಂಗ್ ರಿಲೇಟಿವ್ಸ್ ಇಟ್ಸ್ ಓಕೆ, ಸ್ವಲ್ಪ ಶ್ರೀಯಾ ಆ್ಯಂಡ್ ಆಲ್ ಮೈ ಓಲ್ಡ್ ಮೆಮೊರೀಸ್ ಆರ್ ಆಲ್ ಇನ್ ತುಮಕೂರು. ಸೊ ನಾನು ಅದಕ್ಕೆ ಅದನ್ನು ಪ್ರಿಫರ್ ಮಾಡ್ತೇನೆ ತುಮಕೂರು. ಆ್ಯಂಡ್ ಬಟ್ ಫಾರ್ ಎಜುಕೇಷನ್ ಅದು ಇದು ಎಲ್ಲ ನೋಡಿದ್ರೆ ಬ್ಯಾಂಗ್ಳೂರ್, ಐ ಆಮ್ ಸ್ಟೇಯಿಂಗ್ ರೈಟ್ ನೌ ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಗುಡ್ ಓನ್ಲಿ. ಬಟ್ ನಂಗೆ ಇಲ್ಲಿ ಟು ಬಿ ಫ್ರ್ಯಾಂಕ್ ಐ ಡಿಡ್ಂಟ್ ಗೆಟ್ ಫೇತ್ಫುಲ್ ಫ್ರೆಂಡ್ಸ್. ಸಿಕ್ಕಿದ್ದಾರೆ ಎಷ್ಟೊಂದು ಜನ, ಬಟ್ ಐ ಹ್ಯಾವ್ ಅ ಫ್ರೆಂಡ್ ಅಟ್ ಸ್ಕೂಲ್, ನಾವು ಕ್ಲೋಸ್ ಆಗಿದ್ದೀವಿ. ಬಟ್ ಸ್ಟಿಲ್ ಅದು ಶ್ರೀಯನ ಅಷ್ಟು ಇದೆಯಲ್ಲ ನಾವು ಫ್ರೀನೆಸ್ ಹೇಳ್ಕೊಳ್ಳೋಕ್ಕೆ ಐ ಡಿಡ್ಂಟ್ ಗೆಟ್. ಸೊ ಅದು ಫ್ರೀನೆಸ್. ಇವಾಗ ನೀವು ಶ್ರೀಯನ ಬಗ್ಗೆ ಓಕೆ, ಶ್ರೀಯಂಗೆ ಯು ಕ್ಯಾನ್ ಆಸ್ಕ್ ನಾನು ಏನು ಮಾಡಿದೆ, ಶಿಲ್ ಟೆಲ್ ದ ಹೋಲ್ ಹಿಸ್ಟ್ರಿ ಆಫ್ ಮೈ, ಇವನ್ ಐ ಟೆಲ್ ದ ಹೋಲ್ ಹಿಸ್ಟ್ರಿ ಆಫ್ ಐ. ಬಟ್ ಅವಳು ಸ್ವಲ್ಪ ಹೇಳಲ್ಲ, ನಾನು ಫುಲ್ ಹೇಳ್ಬಿಡ್ತೀನಿ. ಅಂದ್ರೂ ಸಿ ಹ್ಯಾವ್ ದಟ್ ಫ್ರೀನೆಸ್ ವಿತ್ ಮೀ. ಸೊ ಅವಳು ಈಗ ನೋಡಿ ಸಂಗೀತ ಕ್ಲಾಸ್ಗೆ ಹೋದು ಅವಳು ಕಾಲ್ ಮಾಡ್ತೀನಿ ಎಂದು ಅವಳನ್ನ ಕಾಲ್ ಮಾಡಿಲ್ಲ. ಇದಕ್ಕೆಲ್ಲ ನಾನು ಇರಿಟೇಟ್ ಆಗ್ತೀನಿ. ಹಿಂಗೆ ಅವಳು ಒಂದೊಂದ್ಸರಿ ಅವಳು ಹೇಳ್ತಾಳೆ ಪ್ಲ್ಯಾನ್ಸು, ಅವಳೇ ಕ್ಯಾನ್ಸಲ್ ಮಾಡ್ತಾಳೆ. ಬೆಳಗ್ಗೆ ಯೋಗ ಮಾಡೋಣ ಅಂತೇಳಿ ಅವಳೇ ಕ್ಯಾನ್ಸಲ್ ಮಾಡ್ತಾಳೆ. ಸೊ ಇದು ಅದಕ್ಕೆ ಕೋಪ ಬರುತ್ತೆ ನನಗೆ. ಅಂದ್ರೂ ಅವಳು ಇನ್ನೋಸೆನ್ಸು. ಸೊ ಗೈಸ್, ನಿಮಗೆ ನಮ್ಮ ಫ್ರೆಂಡ್ಶಿಪ್ಪಿನ ನೆಕ್ಸ್ಟ್ ಪಾರ್ಟ್ ಬೇಕಿದ್ರೆ ಕಮೆಂಟ್ ಮಾಡಿ. ಇವಾಗ ಬಟ್ ಸ್ಟಿಲ್ ಯು ಆರ್ ವಾಚಿಂಗ್ ದಿಸ್ ಶ್ರೀಯಾ, ಐ ಲವ್ ಯು. ಸೊ ಐ ಹೋಪ್ ನಮ್ಮದು ಈ ಸಿಸ್ಟರ್ ಬಾಂಡಿಂಗ್ ಅವಳನ್ನ ನಾನು ಚಿಕ್ಕವಳಿಂದ ಅವಳು ನಮ್ಮ ಮನೆ ರಿಲೇಟಿವ್ಸ್ ಮನೆಗೆಲ್ಲ ಬರ್ತಿದ್ಲು. ಐ ಯೂಸ್ ಟು ಕಾಲ್ ಹರ್ ಶಿ ಈಸ್ ಮೈ ಸಿಸ್ಟರ್. ಆ್ಯಂಡ್ ಇವತ್ತು ಅಷ್ಟೇ ನಾನು ಪ್ರೌಡಾಗಿ ಹೇಳ್ತೀನಿ ಯು ಆರ್ ಮೈ ಸಿಸ್ಟರ್ ಅಂತ ಅವಳಿಗೆ. ಆ್ಯಂಡ್ ಇವಾಗ ಅವಳು ನೋಡ್ತಿರ್ತಾಳೆ. ಸೊ ಅವಳಿಗೆಲ್ಲ ಡೆಡಿಕೇಟ್ ಮಾಡ್ತಿದ್ದೆ. 8 ನಿಮಿಷ ಮಾತಾಡಿದ್ದೀನಿ. ಸೊ ನಾನು ಸುಮ್ಮನೆ ಐ ಫೆಲ್ಟ್ ನಾನು ಮಾತಾಡಬೇಕು ಅಂತ. ಆ್ಯಂಡ್ ಶ್ರೀಯಾ ಇವಾಗ ಮತ್ತೆ ವಿಡಿಯೋ ಕಾಲ್ ಅವಳು ಪಿಕ್ಕೇ ಮಾಡ್ತಿಲ್ಲ. ಏನಾಯಿತು ಅವಳಿಗೆ? ಇನ್ನೊಂದ್ಸರಿ ಮಾಡೋಣ.